ತಾಲೂಕು ಮಹಿಳಾ ಒಕ್ಕಲಿಗರ ಸಂಘ ಹಾಗೂ ರಾಜ್ಯ ಚುಂಚಾದ್ರಿ ಪ್ರತಿಷ್ಠಾನ ಇತ್ತೀಚೆಗೆ ನಡೆದ ಕುವೆಂಪು ಜನ್ಮದಿನ ಹಾಗೂ ಹೊಸ ವರ್ಷ ಆಚರಣೆ ಸಂಕ್ರಾಂತಿ ಸಂಭ್ರಮ ಹಾಗೂ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುಣ್ಯ ಆರಾಧನಾ ಕಾರ್ಯಕ್ರಮ ತಾಲೂಕು ಮಹಿಳಾ ಒಕ್ಕಲಿಗರ ಸಂಘದ ವತಿಯಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಘದ ಉಪಾಧ್ಯಕ್ಷ ಉಮಾ ಅವರು ಎಲ್ಲ ಸಂಘದ ಸದಸ್ಯರಿಗೆ ಶುಭವನ್ನು ಹಾರೈಸಿದರು. ತಮ್ಮ ಸಂಘದಿಂದ ಪ್ರತಿ ವರ್ಷವೂ ಕುವೆಂಪು ಅವರ ಜನ್ಮೋತ್ಸವ ಹಾಗೂ ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಅವರ ಪುಣ್ಯ ಆರಾಧನೆ ಕಾರ್ಯಕ್ರಮ ಸಂಕ್ರಾಂತಿ ಸಂಭ್ರಮಾಚರಣೆಯನ್ನು ಕಳೆದ 7 ವರ್ಷಗಳಿಂದ ನಡೆಸುತ್ತಿದ್ದೇವೆ. ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತವರು, ಎಲ್ಲರ ಮನಗಳಲ್ಲಿ ಇರುವಂತಹ ವ್ಯಕ್ತಿ. ಇಂದಿನ ಮಕ್ಕಳ ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕೆಂದು ತಿಳಿಸಿದರು. ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ತಮ್ಮ ಜನಾಂಗವನ್ನು ಒಗ್ಗೂಡಿಸಲು ಶ್ರಮಪಟ್ಟವರು. ಎಲ್ಲ ಜಿಲ್ಲೆಗಳಲ್ಲೂ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸಹಾಯ ಮಾಡಿದರು. ಜನಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೂ ಸಹಾಯ ಮಾಡುವುದರಿಂದ ಇದೇ ಸಂದರ್ಭದಲ್ಲಿ ಸಂಕ್ರಾಂತಿ ಸಂಭ್ರಮ ಎಂದರೆ ನಮ್ಮ ಒಕ್ಕಲುತನ ಮಾಡುವ ಕುಟುಂಬಗಳಿಗೆ ಸಾಕಷ್ಟು ಸಂಭ್ರಮ, ಖುಷಿ ತರುತ್ತದೆ. ರೈತಾಪಿ ವರ್ಗಕ್ಕೆ ಈ ಹಬ್ಬವು ಸಂತೋಷ ಕೊಡುವಂತ ಕ್ಷಣ. ಮಹತ್ವದ ಹಬ್ಬ. ಒಕ್ಕಲುತನ ಮಾಡುವವರು ಈ ಹಬ್ಬವನ್ನು ಸುಗ್ಗಿ ಹಬ್ಬವೆಂದು ಕರೆಯುತ್ತಾರೆ. ಸುಗ್ಗಿಯ ಕಾಲ ಕಣದಲ್ಲಿ ಕಾಫಿ ಬೆಳೆಗಳನ್ನು ರಾಶಿ ಮಾಡಿ ರಾಶಿ ಪೂಜೆ ಮಾಡಿ ಸಂಭ್ರಮದಿಂದ ಬೆಳೆದ ಧಾನ್ಯಗಳನ್ನು ಪೂಜೆ ಮಾಡಿ ಮನೆಗೆ ತರುತ್ತಾರೆ. ಈ ಬಾರಿ ನಮ್ಮ ಸಂಘದಿಂದ ನಮ್ಮ ಹೆಣ್ಣು ಮಕ್ಕಳು ಬೆಳೆದಂತ ಧಾನ್ಯಗಳನ್ನು ವಸ್ತು ಪ್ರದರ್ಶನವಾಗಿ ಇಡೀ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಇದು ಹೆಮ್ಮೆಯ ವಿಷಯಗಳನ್ನು ವಿಶೇಷತೆಯಿಂದ ಆಚರಿಸಬೇಕು. ನಮ್ಮ ದೇಶದಲ್ಲಿ ಹಬ್ಬಗಳಿಗೆ ಮಹತ್ವ ಪಡೆದಿದೆ. ಒಂದೊಂದು ಹಬ್ಬಕ್ಕೂ ಒಂದೊಂದು ರೀತಿಯ ಆಚರಣೆಗಳಿವೆ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಆಚರಣೆಗಳನ್ನು ನಡೆಸುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಭಾರತಿ ಗೌಡ, ಕಾರ್ಯದರ್ಶಿ ಕವಿತಾ ಮಹೇಶ್, ಖಜಾಂಚಿ ಉಷಾ ಮಂಜೇಶ್, ನಿರ್ದೇಶಕರು ಉಪಸ್ಥಿತರು. ನಿರೂಪಣೆಯನ್ನು ರೂಪ ಲೋಕೇಶ್, ಆಶಾ ಶಿವಕುಮಾರ್ ಮಾಡಿದರು. ಸ್ವಾಗತವನ್ನು ಕುಸುಮ ಮಾಡಿದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.